ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶುಭಾಕರ್ ಶುಭು ವ್ಲಾಗ್ಸ್. ಇವತ್ತು ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ, ಮನೇಲಿ ಬಂದಿದೆ. ಹೋಗಿ ನೋಡೋಣ ಯಾವುದು ಏನು ಪ್ರಾಡಕ್ಟ್ ತೋರಿಸ್ತೀನಿ ವಿಡಿಯೋದಲ್ಲಿ. Okay, let's go. ಗೈಸ್, ಇವಾಗ ಮನೆಗೆ ಬಂದೆ. ನಾನು ಆರ್ಡ್ರ್ ಮಾಡಿದ ಪ್ರಾಡಕ್ಟ್ ಬಂದಿದೆ. ಇಷ್ಟು ದಿನ ಸ್ಟ್ಯಾಂಡ್ ಇಲ್ದಂಗೆ ವೀಡಿಯೋಸ್ ಮಾಡ್ತಿದ್ದೆ. ಇವಾಗ ತುಂಬ ನೀಡಿರೋದಕ್ಕೆ ರಿಂಗ್ ಲೈಟ್ ತರಿಸಿದ್ದೀನಿ, ನನ್ನ ಬಜೆಟಲ್ಲಿರೋ ರೇಂಜಲ್ಲಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಗೈಸ್, ಎಲ್ಲ ಫಿಕ್ಸ್ ಮಾಡಿದ್ದೀನಿ. ಹಿಂಗಿದೆ ಕಮೆಂಟ್ ನೋಡಿ ಗೈಸ್. ಸ್ವಚ್ಛಿದೆ. ಇಲ್ಲಿ ಕಲರ್ ಚೇಂಜ್ ಮಾಡ್ಕೊಳಕ್ಕೆ ಇದೊಂದು ಕಲರ್ ಬರುತ್ತೆ, ವೈಟ್ ಬರುತ್ತೆ ಬ್ರೈಟಾಗಿ, ಮತ್ತು ಇನ್ನೊಂದು ವೈಟ್ ಫುಲ್ಲು. ಚೆನ್ನಾಗಿದೆ ಒಂಥರ ಪ್ರಾಡಕ್ಟು. ತುಂಬ ಯೂಸ್ ಆಗೋದು ಗೈಸ್ ರೀಲ್ಸ್ ಮಾಡೋದಕ್ಕೆಲ್ಲ. ಬೆಳಕಿದ್ರೆ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ಫೋನ್ ಫಿಕ್ಸ್ ಮಾಡಿ ವೀಡಿಯೋ ಮಾಡಿ ತೋರಿಸ್ತೀನಿ ತಡೀರಿ ಹೆಂಗೆ ಕಾಣುತ್ತೆ ಅಂತ. ಗೈಸ್, ಫೋನ್ ಫಿಕ್ಸ್ ಮಾಡಿದ್ದೀನಿ. ಇನ್ನೂ ಲೈಟ್ ಆನ್ ಮಾಡಿಲ್ಲ. ಲೈಟ್ ಆನ್ ಮಾಡಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ನೋಡು. ಇದು ಫಸ್ಟ್ ಮೋಡು, ಇದು ಇನ್ನೊಂದು ಸೆಕೆಂಡು, ಇದು ಥರ್ಡ್. ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಆಫ್ ಮಾಡಿದ್ರೆ ಏನೂ ಕಾಣಿಸಲ್ಲ, ಆನ್ ಮಾಡಿದ್ರೆ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಗೈಸ್, ಗಣೇಶ ಹಬ್ಬಕ್ಕೆ ಹಣ್ಣುಗಳೆಲ್ಲ ತಂದಿದ್ವಲ್ಲ, ಅದರಲ್ಲಿ ಇವತ್ತು ಕಸ್ಟರ್ಡ್ ಮಾಡೋಣ ಅಂತ ಇದ್ದೀನಿ. ನಾನೇ ಕಸ್ಟರ್ಡ್ ಮಾಡ್ತೀನಿ ಇವತ್ತು. ಬನ್ನಿ ಗೈಸ್ ಮಾಡೋಣ. ಆ್ಯಪಲ್ ತೊಗೊಂಡಿದ್ದೀನಿ, ಚೀಕು ತೊಗೊಂಡಿದ್ದೀನಿ, ಪೊಮೊಗ್ರಾನೇಟ್ ತೊಗೊಂಡಿದ್ದೀನಿ, ಬನಾನಾ ತೊಗೊಂಡಿದ್ದೀನಿ. ಇನ್ನೂ ಐಟಮ್ಸ್ ಇದೆ, ಅಲ್ಲಿ ಎಲ್ಲ ಹಾಕ್ಬೇಕಾದ್ರೆ, ಹಾಲಿಗೆ ಹಾಕ್ಬೇಕಾದ್ರೆ ಅವಾಗ ತೋರಿಸ್ತೀನಿ. ಗೈಸ್, ಫ್ರೂಟ್ಸ್ ಎಲ್ಲ ಕಟ್ ಮಾಡಾಯ್ತು. ಎಲ್ಲ ಕಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಹಾಲಿದೆ, ಕಸ್ಟರ್ಡ್ ಪೌಡರ್ ಇದೆ. ಈಗ ಕಸ್ಟರ್ಡ್ ಇದು ಹಾಲ್ ಮೇಲಿರೋದು ಕೆನೆ ಎಲ್ಲ ತೆಗ್ದು ಒಂದು ಬಟ್ಟೆಗೆ ಹಾಕಬೇಕು. ನೀಟಾಗಿ ಹಾಲ್ ಕೆನೆ ಎಲ್ಲ ತೆಗ್ದು ಒಂದು ಬೌಲಿಗೆ ಹಾಕೊಂಡು ಸೈಡಿಗೆ ಇಟ್ಟು ಹಾಲನ್ನ ಇನ್ನೊಂದು ಪಾತ್ರೆ ಹಾಕೋಬೇಕು. ಗೈಸ್, ಇವಾಗ ಹಾಲನ್ನ ಪಾತ್ರೆ ಹಾಕೊಬೇಕು. ನಿಧಾನ ಹಾಕೊಬೇಕು, ಚೆಲ್ಲಿದ್ರೆ ಮತ್ತೇನಿಲ್ಲ. ಅಲ್ಲಿ ನೀಟಾಗಿ ಹಾಕೊಂಡು ಗೈಸ್, ಇವಾಗ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಹಾಲು ತಗೊಂಡಿದ್ದೀನಿ. ಈ ಹಾಲಿಗೆ ಕಸ್ಟರ್ಡ್ ಪೌಡರ್ ಹಾಕಿ ನೀಟಾಗಿ ಕಲಿಸ್ಬೇಕು. ಗೈಸ್, ಹಾಲೆಲ್ಲ ನೀಟಾಗಿ ಕಲ್ಸ್ಕೊಂಡಿದ್ದೀನಿ. ಇದು ಗಂಟಾಗ್ಲಿಲ್ಲಂಗೆ ಕಲ್ಸ್ಕೊಬೇಕು ನೋಡ್ರಿ. ಹಿಂಗಾಗಿದೆ. ಅದರಲ್ಲಿ ಅಂಜೂರ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಹಾಲಿಗೆ ಹಾಕಿ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಬನ್ನಿ ಮಾಡೋಣ. ಗೈಸ್, ಹಾಲಿಗೆ ಇವಾಗ ಫ್ರೂಟ್ಸ್ ಎಲ್ಲ ಹಾಕ್ಬೇಕು. ಫ್ರೂಟ್ಸ್ ಎಲ್ಲ ತಗೊಂಡಿದ್ದೀನಿ, ಕಟ್ ಮಾಡಿ ರೆಡಿ ಆಗಿದೆ. ಎಲ್ಲ ನೀಟಾಗಿ ಹಾಲಿಗೆ ಹಾಕೊಂಡೆ
ಎತ್ತಿದ್ರೆ. ಗೈಸ್ ನೀವು ಮಾಡ್ಕೊಂಡು ತಿಂಡಿ ಟೇಸ್ಟ್ ಹೇಳ್ರಿ ಗೈಸ್ ಕಮೆಂಟ್ ಬಾಕ್ಸಲ್ಲಿ ಹೆಂಗಿತ್ತು. ಗೈಸ್ ದಾಳಿಂಬೆ ಹಣ್ಣು ಹಾಕೊಂತಿದ್ದೀನಿ. ಗೈಸ್ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಬೇಕು. ಗೈಸ್ ಇವಾಗ ಕಸ್ಟರ್ಡ್ ಮಿಲ್ಕ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಅದನ್ನ ಹಾಕೊಬೇಕು. ನೋಡ್ರಿ ಹಿಂಗೈತಿ. ಸ್ವಲ್ಪ ಗಟ್ಟಿ ಹಂಗೆ ಐತಿ. ಇರ್ಲಿ ಏನ್ ಮಾಡಕ್ಕೆ. ನೀಟಾಗೆಲ್ಲ ಸುರ್ಕೊಂಡು ಗೈಸ್ ಇವಾಗ ನೀಟಾಗಿ ಕಲ್ಸ್ಕೊಳೋದು. ಕಲ್ಸ್ಕೊಂಡಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟು ಬೆಳಗ್ಗೆ ತಿಂದ್ರೆ ಇನ್ನ ಸಕ್ಕದಾಗಿರುತ್ತೆ. ಬೆಳಗ್ಗೆ ಏನ್ ಮಾಡ್ಬೇಕಂದ್ರೆ ಬಾಳೆಹಣ್ಣ ಕಟ್ ಮಾಡ್ಕೊಂಡು ಸ್ವಲ್ಪ ಹನಿ ಹಾಕೊಂಡು ತಿಂದ್ರೆ ಮಾತ್ರ ಸಕ್ಕದಾಗಿರುತ್ತೆ. ಸರಿ ಟ್ರೈ ಮಾಡ್ರಿ ನೀವು. ಫ್ರೂಟ್ಸ್ ಯಾರು ಮನೇಲಿ ತಿನ್ನಲ್ಲ ಅವ್ರು ಈ ತರ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಆಗು ಇರುತ್ತೆ, ಹೆಲ್ದಿನೂ ಹೌದು. ನೀಟಾಗಿ ಕಲ್ಸ್ಕೊಂಡು ಮತ್ತೆ ಗೈಸ್ ಇದಕ್ಕೆ ಎಲ್ಲಾ ತರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ತಿನ್ಬೋದು. ಅವಾಗ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಗೈಸ್ ನಾವು ಪತಂಜಲಿ ಹನಿ ಯೂಸ್ ಮಾಡ್ತಿದೀವಿ. ಈಗ ಸ್ವಲ್ಪ ಹಾಕೊಂಡು ತೋರಿಸ್ತೀನಿ ನಿಮಗೆ. ಗೈಸ್ ಒಂದು ಸ್ಪೂನಲ್ಲಿ ಸ್ವಲ್ಪ ಹಾಕೊಂಡು ನೋಡ್ರಿ ಹಿಂಗಿತ್ತೆ. ಬನ್ನಿ ಜಾಸ್ತಿ ಹಾಕೊಬೇಕು, ನಾನು ಕಮ್ಮಿ ಗೈಸ್ ಹಾಕೊಂಡಿದೀನಿ ಎಲ್ಲ. ಸ್ವಲ್ಪ ತಿಂದು ನೋಡ್ತೀನಿ ಹೆಂಗಿದೆ ಟೇಸ್ಟ್ ಅಂತ. ಹೆಂಗಾಯ್ತು ಟೇಸ್ಟು? ಸಾಕಾಗುತ್ತೆ. ತಿನ್ಕೊಂಡ್ಬಿಡು. ಸೂಪರ್ ಇದೆ ಟೇಸ್ಟ್ ಮಾತ್ರ. ಅದರಲ್ಲೂ ನಾನು ಬೇರೆ ಮಾಡಿರೋದು, ಅದು ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು. ಇದು ನಿನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ಬಾಳೆಹಣ್ಣು ಕಟ್ ಮಾಡ್ಕೊಂಡು ಹನಿ ಹಾಕೊಂಡು ತಿಂದರೆ ಮಾತ್ರ ಸಕ್ಕದಾಗಿರುತ್ತೆ. ಯಾವ್ದಾದ್ರು ಟ್ರೈ ಮಾಡಿರಿ ಒಂದ್ಸತಿ ಮನೇಲಿ. ಗೈಸ್ ಕಸ್ಟರ್ಡ್ ಎಲ್ಲ ಮಾಡಾಯಿತು. ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ಬೆಳಿಗ್ಗೆ ತಿಂದರೆ ಮಾತ್ರ ಇನ್ನೂ ಸಕ್ಕದಾಗಿರುತ್ತೆ. ಅವಾಗ ಸ್ವಲ್ಪ ಬಾಳೆಹಣ್ಣು ಹನಿ ಹಾಕ್ಕೊಂಡು ತಿಂದರೆ ಇನ್ನೂ ಸಕ್ಕದಾಗಿರುತ್ತೆ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮತ್ತೆ ನಾಳೆ ಸಿಗ್ತೀನಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. Bye guys, good night.